ಕಾರಿಗೆ ಡಿಕ್ಕಿ ಹೊಡೆದು 1.5 ಕಿಲೋಮೀಟರ್ ದೂರ ಎಳೆದೊಯ್ದಿದೆ ಟ್ರಕ್ ಒಂದು. ಈ ರೀತಿಯಾದಂತಹ ಭೀಕರ ಅಪಘಾತ ಆಗಿರುವಂಥದ್ದು ಡಬ್ರಾ ಗ್ವಾಲಿಯರ್ ಹೆದ್ದಾರಿಯಲ್ಲಿ ನಡೆದಿರುವಂತಹ ಭೀಕರ ರಸ್ತೆ ಅಪಘಾತ ಇದು. ಒಂದು ಕಾರಿಗೆ ಟ್ರಕ್ ಡಿಕ್ಕಿ ಹೊಡೆದು 1.5 ಕಿಲೋಮೀಟರ್ ದೂರ ತನಕ ಎಳೆದೊಯ್ದಿರುವಂಥದ್ದು ಈ ರೀತಿಯಾದ ಘಟನೆ ಆಗಿದೆ. ಡಬ್ರಾ ಗ್ವಾಲಿಯರ್ ಹೆದ್ದಾರಿ ಏನಿದೆ ಅಲ್ಲಾಗಿರುವಂತಹ ಒಂದು ಭೀಕರ ರಸ್ತೆ ಅಪಘಾತ ಇದೆ. ನೀವು ಗಮನಿಸ್ತಾ ಇರ್ಬೋದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಎಳೆದುಕೊಂಡು ಹೋಗ್ತಾ ಇದೆ, ನುಗ್ಕೊಂಡು ಹೋಗ್ತಾ ಇದೆ. ಒಂದು ಟ್ರಕ್ ಒಂದು ಕಾರನ್ನು ಆ ರಸ್ತೆಯಲ್ಲಿ ನೀವು ಗಮನಿಸಿದರೆ ತುಂಬ ಸ್ಪಷ್ಟವಾಗಿ ಕಾಣಿಸುತ್ತೆ ಹೆಂಗೆ ಎಳ್ಕೊಂಡು ಹೋಗ್ತಾ ಇದೆ ಅಂತ. ಈ ರೀತಿಯಾಗೂ ಕೂಡ ಆಕ್ಸಿಡೆಂಟ್ ಆಗಕ್ಕೆ ಸಾಧ್ಯನಾ? ಕೆಲವೊಂದು ಕಡೆ ಇದನ್ನು ನೋಡಿದರೆ ಸ್ವಲ್ಪ ವಿಚಿತ್ರ ಅನಿಸುತ್ತೆ. ಕೆಲವರು ನಗ್ತಾರೆ, ಏನಿದು ಈ ರೀತಿಯಾಗಿ ತಳ್ಕೊಂಡು ಹೋಗ್ತಾ ಇದೆ ಅಂತ. ಅದು ಆಕ್ಸಿಡೆಂಟು. ಆ ಡ್ರೈವರ್ಗೆ ಗೊತ್ತಾಗಿಲ್ವಾ ಅಥವಾ ಕಾರ್ನಲ್ಲಿರೋ ಗೊತ್ತಾಗ್ತಾ ಇಲ್ವಾ, ಅವನಿಗೆ ನಿಲ್ಲಿಸ್ಬೇಕಂತ ಗೊತ್ತಾಗ್ತಾ ಇಲ್ಲ ಟ್ರಕ್ನ ಅಂತ, ಏನು ಅಂತ ಇದು. ಈ ವಿಡಿಯೋ ನೋಡಿದ್ರೆ ಸ್ವಲ್ಪ ವಿಚಿತ್ರ ಅನಿಸುತ್ತೆ, ನಗು ಬರುತ್ತೆ, ಆಶ್ಚರ್ಯ ಕೂಡ ಆಗುತ್ತೆ. ಆ ಕಾರ್ನಲ್ಲಿರೋರ ಗತಿ ಏನು, ಆ ಟ್ರಕ್ ಏನು ಅವ್ನು ಸೇಫ್ ಆಗಿರ್ತಾನೆ, ಯಾಕಂದ್ರೆ ಅದು ದೊಡ್ಡ ಟ್ರಕ್ಕಲ್ಲಿ ಅದರಲ್ಲಿರೋನಿಗೇನು ಅಷ್ಟೊಂದು ಗಾಯ ಆಗೋದಿಲ್ಲ. ಆದರೆ ಕಾರ್ನಲ್ಲಿರುವವರಂಥ ಗತಿ ಏನು, ಏನಾದರೂ ಬೇಕಂತ ಮಾಡಿರೋದಾ ಇದು, ಏನಾಯಿತು ಅಂತ ಗೊತ್ತಾಗ್ತಾ ಇಲ್ಲ. ಕಾರ್ನಲ್ಲಿರೋ ಚಾಲಕ ಅದೃಷ್ಟವಶಾತಂತೆ ಬದುಕುಳಿದುಕೊಂಡಿದ್ದಾನೆ. ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಇದನ್ನು ಆಕ್ಸಿಡೆಂಟ್ ಅನ್ಬೇಕು, ಬೇಕಂತ ಮಾಡಿರೋದು ಅನ್ಬೇಕು. ದೂರದಿಂದ ನೋಡಿದ್ರೆ ನೋಡೋಣ ಇದು ಸ್ವಲ್ಪ ಚೆನ್ನಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ಆ ಕಾರಲ್ಲಿ ಇರೋನಿಗೆ ಗೊತ್ತಾಗಿರುತ್ತೆ ಏನಿರುತ್ತೆ ಭಯ ಅಂತ. ತೇಕನ್ಪುರ ಸಮೀಪದ ಹೊರಗಿನ ಬಜೇರಾ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಟ್ರಕ್ಗೆ ಡಿಕ್ಕಿ ಹೊಡೆದಂತಹ ಕಾರ್ಗೆ ಡಿಕ್ಕಿ ಹೊಡೆದಿಲ್ಲ ಟ್ರಕ್ಕು. ಈ ಒಟ್ಟು 2 ಅಟ್ಯಾಚ್ ಆಗಿದೆ, ಮುಂಭಾಗದಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದೆ. ಅವನು ನಿಲ್ಲಿಸಾದ್ರೆ ಏನಾದರೂ ಮಾಡಬೇಕಲ್ಲ, ಅದು ಕೂಡ ಇಲ್ಲ, ಸುಮ್ಮನೆ ಹಂಗೆ ಹೊಡ್ಕೊಂಡು ಹೋಗ್ತಾ ಇದ್ದಾನೆ. ನಿಲ್ಲಿಸಬೇಕಾಗಿತ್ತು, ಸ್ವಲ್ಪ ಸ್ಪೀಡನ್ನು ಕಡಿಮೆ ಮಾಡಬೇಕಾಗಿತ್ತು. ಯಾರಾದರೂ ನಾವು ಗಮನಿಸಿರ್ತೀವಿ, ಏನಾದರೂ ಒಂದು ಆಕ್ಸಿಡೆಂಟ್ ಆದಾಗ ಒಂದು ಸ್ವಲ್ಪ ಟಚ್ ಆದರೆ ಸಾಕು, ಜಗಳಕ್ಕೆ ಬಂದುಬಿಡ್ತಾರೆ. ಗಾಡಿಗಳನ್ನು ನಿಲ್ಲಿಸಿ, ಬೈಕ್ಗಳನ್ನು, ಕಾರ್ಗಳನ್ನು ನಿಲ್ಲಿಸಿ. ಆದರೆ ಇಲ್ಲಿ ಹಂಗಾಗಿಲ್ಲ, ಒಂದು ಹೆದ್ದಾರಿಯಲ್ಲಿ ಆಗಿರುವಂಥದ್ದು. ಆದರೆ ಆ ಕಾರ್ನವನಿಗೆ ಏನಾಗಿಲ್ಲ ಅನ್ನುವಂಥ ವಿಚಾರ, ಅವನು ಬದುಕುಳಿದಿದ್ದಾನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.